ಕೇಳ್ಕೊಳ್ತೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿಯಾದ ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಚಿವ ಸಹೋದರಿಗಳೇ, ಶಾಸಕ ಮಿತ್ರರುಗಳೇ, ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ, ಬಂಧುಗಳೇ, ಕಾರ್ಯಕರ್ತರ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರುಗಳೇ, ಸ್ನೇಹಿತರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸ್ತಾ ಇದ್ವಿ. ಇಡೀ ಭಾರತ ದೇಶದಲ್ಲಿ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಬಹುಶಃ ಈ ಸರ್ಕಾರ ಬಂದಿದ್ದು ತಮಗೆ ಗೊತ್ತಿದೆ, ಕೇವಲ ಸುಳ್ಳು ಭರವಸೆಗಳನ್ನು ಹೇಳಿ ಗಂಗಾ ಕಾವೇರಿಯಲ್ಲಿ ಹಾಲು ಜೇನು ಹರಿಸಿರುವ ಭರವಸೆಗಳನ್ನು ಕೊಟ್ಟು ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಪಕ್ಷವರು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದಿದ್ದಾದ್ರಿಂದ ಜನಪರವಾದ ಯಾವುದೇ ಕಾರ್ಯಕ್ರಮ ಮಾಡದೆ ಜನರ ಶೋಷಣೆಯನ್ನು ಮಾಡ್ತಾ ಜನರಿಂದ ತೆರಿಗೆಯನ್ನು ಹಿಂಡಿ ಇವತ್ತು ತಮ್ಮ ಸ್ವಾರ್ಥ ರಾಜಕೀಯವನ್ನು ಮಾಡಿ ಸ್ವಾರ್ಥಕ್ಕೋಸ್ಕರವಾಗಿ ಅಧಿಕಾರದಲ್ಲಿ ಇದ್ದಾರೆ. ಬಹುಶಃ ತಾವೆಲ್ಲ ನೋಡ್ಬೋದು, ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಯಾವ ಭಾಷಣ ಮಾಡಿದ್ದಾರೆ, ಯಾವುದ ಸುಳ್ಳಿನ ಸರಮಾಲೆಯನ್ನು ಹೇಳಿದ್ದಾರೆ. ಅದರಲ್ಲಿಯೂ ನೋಟುಗಳನ್ನ ಡಿಮಾನಿಟೈಸೇಷನ್ ಮಾಡಿದಾಗ ಇಡೀ ರಾಷ್ಟ್ರಕ್ಕೆ ಸಂದೇಶ ಕೊಟ್ಟರು. 15 ದಿವಸದಲ್ಲಿ ಮನಮೋಹನ್ ಸಿಂಗ್ ಜಿ ಅವರಾಗಿರ್ಬೋದು, ಎಲ್ಲರೂ ಜನಹಿತವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಈ ರಾಷ್ಟ್ರಕ್ಕೆ. ಬಹುಶಃ ಇವರು ಬಂದ ಮೇಲೆ 10-12 ವರ್ಷಗಳಾಗಿದೆ, ಜನರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮವನ್ನು ಕೊಡಲಿಲ್ಲ. ಯಾವ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮವನ್ನು ಹಾಕೊಟ್ಟಿದ್ದೀವಿ ಅದರ ಹೆಸರುಗಳನ್ನು ಬದಲಾವಣೆ ಮಾಡ್ತಾರೆ ಹೊರತು ಅದಕ್ಕೆ ಸರಿಯಾದ ಹಣ ಸಮೇತ ಕೊಡಲಿಲ್ಲ. ತಮ್ಗೆ ಗೊತ್ತಿದೆ, ಇವತ್ತು ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್ಡು ಪ್ರತಿಯೊಂದು ಸಮೇತ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯಜಿಯವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಗಿದ್ದೀವಿ. ಇವತ್ತೇನಾದರೂ ಕೋವಿಡಲ್ಲಿ ಜನ ಬದುಕಬೇಕಾದ್ರೆ ಬಹುಶಃ ಆ ಕಾರ್ಯಕ್ರಮಗಳಿಂದ ಅದು ನರೇಗಾ ಆಗಿರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಆಗೋದು, ಅದರಿಂದ ಬದುಕಿದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಜನಸಾಮಾನ್ಯರ ಸಂಪರ್ಕವನ್ನು ಮಾಡಿ ಅವರು ಎಲ್ಲ ಜನರ ಸಮಸ್ಯೆಗಳನ್ನು ತಿಳ್ಕೊಂಡಿದ್ರು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯಜಿಯವರು ಬರ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ಅವರ ಮತ್ತು PCC ಅಧ್ಯಕ್ಷರ ಹಾಗೂ ನಮ್ಮ AICC ಜನರಲ್ ಸೆಕ್ರೆಟರಿ ರಂಜಿತ್ ಸುರ್ಜೇವಾಲಾ ಅವರು ಬರ್ತಾರೆ. ಅವ್ರ ಭಾಷಣವನ್ನು ಕಾತುರರಾಗಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ಹೇಳ್ತೀನಿ, ಯಾರೇ ಒಳ್ಳೆ ಕಾರ್ಯಗಳು ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಹೊರತು ಈ BJPಯವರು ಪಟ್ಟಭದ್ರ ಹಿತಾಸಕ್ತಿಗಳ ಹಿತವನ್ನು ಕಾಪಾಡ್ತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮ ಮಾಡೋದಿಲ್ಲ ಎಂಬ ಮಾತನ್ನು ಹೇಳಿ, ಇವತ್ತು 5 ಅಂಶಗಳ ಕಾರ್ಯಕ್ರಮದಿಂದ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇವತ್ತು ಉಳಿದುಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಜನರ ರಕ್ಷಣೆಗಾಗಿ ನಿಂತಿರುವ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯಜಿಯವರನ್ನ ಈ ಒಂದು ಇದಕ್ಕೆ ಪ್ರತಿಭಟನಾ ಸಮಾರಂಭಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಬಹುಶಃ ಇನ್ನೂ ಬೇರೆ ನಾಯಕರು ಮಾತಾಡ್ತಾರೆ. ನಮ್ಮ KPCC ಅಧ್ಯಕ್ಷರು ಅವರು ಮಾತಾಡ್ತಾರೆ. ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ಈ ಪ್ರತಿಭಟನೆಗೆ ಸಂಪೂರ್ಣವಾಗಿ ಜನಪರ ಇದೆ ಎಂಬ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಗನ್ಮನ್ಗಳು ಸ್ವಲ್ಪ ಸೈಡಿಗೆ ಬನ್ನಿ ಪೈಲ ಪ್ಲೀಸ್. ನೋಡಿ, ಒಂದು ನಿಮಿಷ ಪ್ಲೀಸ್, ನೀವು ಕುತ್ಕೊಳ್ಳಿ, ಆಮೇಲೆ ಬರ್ತಾರೆ, ಆಮೇಲೆ ಫೋಟೋ ತಗೊಳ್ಳಿರಂತೆ. ದಯಮಾಡಿ ಸೆಂಟ್ರಲ್ ಏನು ಮಾಡಕ್ಕೆ ಹೋಗ್ಬೇಡಿ. ನಾವು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಮಾಡ್ತೀವಿ. ಪ್ಲೀಸ್ ಸಹಕಾರ ಕೊಡಿ. ಆಮೇಲೆ ಬರ್ತಾರೆ ಎಲ್ಲರೂ ಕೂಡ. ಇನ್ನು ಸುರ್ಜೇವಾಲಾ ಸಾಹೇಬರು ಬರಬೇಕು ಪ್ಲೀಸ್. ವೇದಿಕೆ